ಎಲ್ಲರಿಗೂ ನಮಸ್ಕಾರ. ಪುಷ್ಪಾಸ್ ಕಿಚನ್ಗೆ ಸ್ವಾಗತ. ಇವತ್ತಿನ ದಿವಸ ನಾನು ಇನ್ಸ್ಟೆಂಟಾಗಿ ಕೇವಲ ಒಂದು 10 ನಿಮಿಷದೊಳಗೆ ಒಂದು ರುಚಿಯಾದಂಥ ಮತ್ತು ಆರೋಗ್ಯಕರವಾದಂಥ ಒಂದು ಕೊಬ್ಬರಿ ಮತ್ತು ಶೇಂಗಾ ಮತ್ತು ಬೆಲ್ಲ ಈ ಮೂರನ್ನು ಸೇರಿಸಿ ಒಂದು ರುಚಿಯಾದಂಥ ಒಂದು ಬರ್ಫಿ ಮಾಡಿ ತೋರ್ಸಕತ್ತೀನಿ ರೀ. ಅದ್ಭುತವಾದಂಥ ರುಚಿಯಾಗಿರ್ತೈತೆ ರೀ. ಮತ್ತು ಚಳಿಗಾಲಕ್ಕೆ ಇದು ಒಂದು ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ಬರೀ ಹಂಗಿದ್ರೆ ಇದನ್ನು ಮಾಡೋದು ಹೆಂಗೆ ಅಂತೇಳಿ ನೋಡೋಣಂತ. ಮೊದಲಿಗೆ ಇದಕ್ಕೆ ಏನೇನು ಸಾಮಾನು ಬೇಕಾಗ್ತಾವೆ ಅಂತೇಳಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ರೀ. ನಾನು ಇಲ್ಲಿ ಒಂದು ಅರ್ಧ ಬೌಲಷ್ಟು ಶೇಂಗಾ ಬೀಜನ ಹುರಿದಿಟ್ಕೊಂಡೀನಿ. ಮತ್ತು ಒಂದು 10 ರಿಂದ 15 ಗೋಡಂಬಿ ತೊಗೊಂಡಿನಿ, ಒಂದು 10 ರಿಂದ 15 ಬಾದಾಮ್ ತೊಗೊಂಡಿನಿ, ಮತ್ತು ಒಂದು ತೆಂಗಿನಕಾಯಿ ಇರ್ತೈತಲ್ರಿ, ಆ ಒಂದು ತೆಂಗಿನಕಾಯಿನ ತೆಗೆದಿಟ್ಕೊಂಡೀನಿ, ಮತ್ತು ಒಂದು 250 ಗ್ರಾಮ್ನಷ್ಟು ಬೆಲ್ಲ ತೊಗೊಂಡಿನಿ ರೀ. ಬೆಲ್ಲ ನೀವು ನೋಡಿ ಹಾಕ್ಕೊಳ್ರಿ ಬೇಕಿದ್ರೆ. ಈಗ ಇದು ಕೊಬ್ಬರಿ ಎಲ್ಲ ಸ್ವಲ್ಪ ಸಣ್ಣ ಸಣ್ಣ ಹೋಳುಗಳನ್ನು ಮಾಡಿ ಇಟ್ಕೊಳ್ರಿ. ನೀವು ಬೇಕಿದ್ರೆ ಕೊಬ್ಬರಿನ ತುರಿದು ಬೇಕಾದ್ರೂ ಉಪಯೋಗಿಸ್ಕೋಬೋದು. ನಾನಿಲ್ಲಿ ಕಟ್ ಮಾಡಿ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಬಂದೇನೆ. ನೀವು ತುರಿದ್ರೂ ಕೂಡ ಒಳ್ಳೇದು, ಯಾಕಂದ್ರೆ ಇದು ಭಾಳ ಸಣ್ಣ ಆಗ್ಬೇಕ್ರಿ. ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡೇನಿ ರೀ. ಅದಕ್ಕೆ ಹುರಿದಿರುವಂಥ ಶೇಂಗಾ ಬೀಜ ಮತ್ತು ಗೋಡಂಬಿ ಮತ್ತು ಬಾದಾಮ ಎಲ್ಲನೂ ಸ್ವಲ್ಪ ತರಿಯಾಗಿ ಮಿಕ್ಸಿ ಮಾಡ್ಕೊಂಡು ಬರ್ರಿ. ಭಾಳ ನುಣ್ಣಗೆ ಮಾಡ್ಕೊಳೋದಕ್ಕೆ ಹೋಗ್ಬೇಡ್ರಿ, ತರಿಯಾಗಿ ಮಿಕ್ಸಿ ಮಾಡ್ಕೊಂಡು ಬರ್ರಿ. ಮತ್ತು ಅದ ಮಿಕ್ಸಿ ಜಾರಿಗೆ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆಲ್ರಿ ಹಸಿ ಕೊಬ್ಬರಿ, ಅದನ್ನು ಕೂಡ ಸೇರಿಸ್ಕೊಂಡು ಇದನ್ನು ಕೂಡ ತರಿಯಾಗಿನೇ ಮಿಕ್ಸಿ ಮಾಡ್ಕೊಳ್ರಿ. ಆದ್ರೆ ಹೋಳುಗಳು ಬರಬಾರ್ದು ನೋಡ್ರಿ, ಕೊಬ್ಬರಿದು ಹೋಳು ಇರಬಾರ್ದು, ಪೂರ್ತಿ ಒಂಥರ ಹೆರದಂಗೆ ಆಗ್ಬೇಕ್ರಿ ಕೊಬ್ಬರಿ. ಈಗ ಒಂದು ಬೌಲ್ ತೊಗೊಂಡಿನಿ ರೀ. ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡಿನಿ ರೀ. 1 ಚಮಚದಷ್ಟು ತುಪ್ಪ ಹಾಕ್ಕೊಂಡು ಈ ಕೊಬ್ಬರಿ ಐತಲ್ರಿ ಸ್ವಲ್ಪ ಇದ್ರದ್ದು ಹಸಿ ವಾಸನೆ ಎಲ್ಲ ಹೋಗುವಂಗೆ ಹುರ್ಕೋಬೇಕ್ರಿ. ಒಂದು ಸ್ವಲ್ಪ ಇದು ಸ್ವಲ್ಪ ಒಳ್ಳೆ ಘಮ ಬರಬೇಕು ಅಷ್ಟು, ಜಾಸ್ತಿ ಏನು ಬೇಡ. ಒಂದು 5 ನಿಮಿಷ ನೀವು ಹುರ್ಕೊಂಡ್ರು ಸಾಕಾಗುತ್ತೆ ಇದನ್ನು ನೋಡಿರಿ. ಈಗ ಕೊಬ್ಬರಿ ಹುರಿದು ಒಂದು ಕಡೆ ಎತ್ತಿಟ್ಕೊಳ್ರಿ. ಈಗ ಅದ ಪಾತ್ರೆಗೆ ನಾನು ಬೆಲ್ಲ ತೊಗೊಂಡಿದ್ದೆಲ್ಲ ಬೆಲ್ಲ ಹಾಕ್ಕೊಂಡು ಒಂದು 2 ರಿಂದ 3 ಚಮಚದಷ್ಟು ನೀರನ್ನು ಸೇರಿಸ್ಕೊಡ್ರಿ ಸಾಕು. ಈಗ ಇದು ಬೆಲ್ಲ ಕರಗಬೇಕ್ರಿ, ಅಷ್ಟು ಬೆಲ್ಲ ಚಲೋ ತಂಗ ಕರಗಬೇಕ್ರಿ ನೋಡಿರಿ. ಈ ರೀತಿ ಕರಗಿ ಇದು ಮೇಲೆ ಒಂದು ಸ್ವಲ್ಪ ಬುರುಗು ಬರ್ತೈತಲ್ಲ ಅಷ್ಟಾದರೆ ಸಾಕು. ಈಗ ನಾನು ಮಿಕ್ಸಿಗೆ ಮಾಡ್ಕೊಂಡಿದ್ದಲ್ರಿ ಕೊಬ್ಬರಿ ಮತ್ತು ಶೇಂಗಾ ಪುಡಿ ಮತ್ತು ಬಾದಾಮು ಮತ್ತು ಗೋಡಂಬಿ ಅದನ್ನೆಲ್ಲ ಇದಕ್ಕೆ ಸೇರಿಸ್ಕೊಳ್ರಿ. ಸೇರಿಸ್ಕೊಂಡು ಎಲ್ಲನೂ ಚಲೋ ತಂಗ ಮಿಕ್ಸ್ ಮಾಡ್ಕೊಳ್ರಿ ನೋಡಿರಿ. ಈ ರೀತಿ ಎಲ್ಲ ಚಲೋ ತನಕ ಸೇರಿಸ್ಕೊಳ್ರಿ. ಚಳಿಗಾಲಕ್ಕೆ ನಾವು ಸ್ವಲ್ಪ ಬೆಲ್ಲ ಯೂಸ್ ಮಾಡಿದ್ವಿ ಅಂತಂದ್ರೆ ಸ್ವಲ್ಪ ತಂಪು ಪ್ರಕೃತಿ ಇದ್ದವ್ರಿಗೆ ಒಂದು ಸ್ವಲ್ಪ ಇದು ಒಂದು ಹೀಟ್ ಅನಿಸ್ತೈತಿ ಬೆಲ್ಲ ತಿನ್ನೋದ್ರಿಂದ, ಮತ್ತು ರುಚಿಯಾಗಿನೂ ಕೂಡ ಇರ್ತೈತಿ, ಮತ್ತು ಆರೋಗ್ಯಕ್ಕೂ ಒಳ್ಳೇದ್ರಿ ಇದು. ಈಗ ಒಂದು ಸ್ವಲ್ಪ ಏಲಕ್ಕಿ ಪೌಡರ್ನ ಸೇರಿಸ್ಕೊಳ್ತೀನಿ. ಇದು ಒಂದು 7 ರಿಂದ 8 ನಿಮಿಷ ನೀವು ರೀತಿ ಚಲೋ ತಂಗ ಇದನ್ನು ಎಲ್ಲನೂ ಕೈಯಾಡಿಸ್ಕೋಬೇಕ್ರಿ. ಸ್ವಲ್ಪ ನೋಡಿರಿ ಉಂಡೆ ಕಟ್ಟಿದ್ರೆ ಈ ಥರ ಉಂಡೆ ಆಕಾರ ಆಗಬೇಕು, ಅಂದ್ರೆ ಇದು ಕರೆಕ್ಟಾಗಿ ಹದ ಬಂದೈತಿ ಅಂತೇಳಿ ಅರ್ಥ. ಈಗ ನೋಡಿರಿ ನಾನು ಇದನ್ನು ಮೊದಲಿಗೆ ಒಂದು ತಾಟಿಗೆ ತುಪ್ಪ ಹಚ್ಚಿಟ್ಕೊಂಡಿದ್ದೆ, ಅದಕ್ಕೆ ಈ ಮಿಶ್ರಣನ ಹಾಕ್ಕೊತೀನಿ. ಹಾಕ್ಕೊಂಡು ಇದನ್ನು ಒಂದು ಚಮಚ ಸಹಾಯದಿಂದ ಸ್ವಲ್ಪ ಎಲ್ಲನೂ ಅಗ್ಲ ಮಾಡ್ಕೊಳ್ರಿ. ಇಲ್ಲ ಅಂದ್ರೆ ಕೈಗೆ ಒಂದು ಸ್ವಲ್ಪ ತುಪ್ಪ ಹಚ್ಕೊಳ್ರಿ. ಸ್ವಲ್ಪ ಬಿಸಿ ಇರ್ತೈತಿ, ಹುಷಾರಾಗಿ ಕೈಯಿಂದ ತಟ್ಕೊಳ್ರಿ. ಬೇಕಿದ್ರೆ ಬಿಸಿ ಇರುವಾಗಲೇ ಇದನ್ನು ಚಲೋ ತಂಗ ತಟ್ಕೋಬೇಕ್ರಿ. ನೀವು ಕೊಬ್ಬರಿ ವಡಿ ಅದೆಲ್ಲ ಮಾಡ್ತಿರಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ ಹಂಗೆ ಅನಿಸ್ತೈತೆ ರೀ ಇದು. ಆದರೆ ಇದು ಸಾಫ್ಟ್ ಆಕೈತೆ ರೀ. ಈಗ ನೀವು ಶೇಂಗಾದ ಚಿಕ್ಕಿ ಮಾಡಿದ್ರಿ ಅಂದ್ರೆ ಹಾರ್ಡ್ ಆಕೈತಿ, ಆದರೆ ಶೇಂಗಾ ಮತ್ತು ಕೊಬ್ಬರಿ ಎರಡೂ ಸೇರಿಸಿ ಮಾಡಿದ್ವಿ ಅಂದ್ರೆ ಸಾಫ್ಟ್ ಆಗ್ತೈತೆ ರೀ ಇದು ಬರ್ಫಿ. ನೋಡಿರಿ ಈಗ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಒಳಗೆ ಇದನ್ನು ಕಟ್ ಮಾಡ್ಕೊಳ್ರಿ. ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತೆ ರೀ. ತಿನ್ನೋದಕ್ಕಂತೂ ಅದ್ಭುತವಾದಂಥ ರುಚಿ ಆಕೈತಿ. ಮತ್ತು ನೀವು ಇದು ಮಾಡೋದು ಕೂಡ ಭಾಳನ ಸರಳ ಐತ್ರಿ. ಏನು ಮನೆಯೊಳಗೆ ಸಿಗುವಂಥ ಸಾಮಾನುಗಳನ್ನು ಉಪಯೋಗಿಸ್ಕೊಂಡು ಮಾಡಿ, ನಾನು ಯಾವುದೂ ಜಾಸ್ತಿ ಏನೂ ಸಾಮಾನುಗಳನ್ನು ಉಪಯೋಗಿಸ್ಕೊಂಡಿಲ್ಲ. ಈ ರೀತಿ ಕಟ್ ಮಾಡ್ಕೊಂಡು 1 ತಾಸು ಆರೋದಕ್ಕೆ ಬಿಟ್ಬಿಡ್ರಿ. ಆರಿದ ಮೇಲೆ ಇದನ್ನು ಬರ್ಫಿನ ತಗೊಳ್ರಿ. ಅಂದ್ರೆ ಸ್ವಲ್ಪ ಆರಿದ ಮೇಲೆ ಇದು ತಗೊಳೋದಕ್ಕೆ ಸರಳ ಆಕೈತಿ. ಇಲ್ಲಾಂದ್ರೆ ಸ್ವಲ್ಪ ಮೆತ್ತಗಿರ್ತೈತಲ್ರಿ ಇದು. ನೋಡಿರಿ ಆರಿದ ಮೇಲೆ ನಾನು ತಗೊಂಡಿನಿ. ಎಷ್ಟು ಸಾಫ್ಟ್ ಆಗಿರ್ತೈತೆ ರೀ ಅಂದ್ರೆ ತಿನ್ನೋದಕ್ಕಂತೂ ಬಾಯೊಳಗೆ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತೆ ರೀ. ಅದ್ಭುತವಾದಂಥ ರುಚಿಯಾಗಿರ್ತೈತೆ ನೋಡಿರಿ. ಖಂಡಿತವಾಗ್ಲೂ ನೀವು ಈ ರೆಸಿಪಿನ ಟ್ರೈ ಮಾಡಿರಿ ನೋಡಿರಿ. ಈಗ ಎಲ್ಲನೂ ನಾನು ಬರ್ಫಿನ ತಗೊತೀನಿ ಈ ರೀತಿಯಾಗಿ. ನಿಮ್ಗೇನಾದರೂ ಸಡನ್ನಾಗಿ ಸ್ವೀಟ್ ತಿನ್ನಬೇಕಪ್ಪ ಮನೆಯೊಳಗಂದು ಅಂತ ಅನಿಸಿದ್ರೆ ಖಂಡಿತವಾಗ್ಲೂ ಒಂದು 10 ನಿಮಿಷದೊಳಗೆ ನೀವು ಈ ಬರ್ಫಿಯನ್ನು ಮಾಡ್ಕೊಂಡು ತಿನ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ದಿವಸ ನಾನು ನಿಮ್ಗೆ ರುಚಿಯಾದಂಥ ಮತ್ತು ಇನ್ಸ್ಟೆಂಟ್ ಆಗಿರುವಂಥ ಒಂದು ಕೊಬ್ಬರಿ ಮತ್ತು ಶೇಂಗಾ ಮತ್ತು ಬೆಲ್ಲ ಮೂರನ್ನು ಸೇರಿಸಿ ಒಂದು ಬರ್ಫಿ ಮಾಡೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು.